ಇವತ್ತು ಫಸ್ಟ್ PUC ಚಾಪ್ಟರ್ ದ ಲಿವಿಂಗ್ ವರ್ಡ್ ನ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳಿದಿನೆಲ್ಲ ನೀವು ಒಂದು ಬುಕ್ ಮತ್ತೆ ಪೆನ್ ತಗೊಂಡು ನೋಟ್ ಮಾಡ್ಕೊಂತ ಹೋಗಿ, ಹಾಗೆ NCERT ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ರೆಫರ್ ಮಾಡಿ. ಹಾಗೆ ನಾವು ನಮ್ಮ ಸುತ್ತಮುತ್ತ ನೋಡಿದ್ರೆ ಎಷ್ಟೊಂದು ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳಿದೆ ಅಲ್ವಾ. ಪ್ಲಾಂಟ್ಸ್ ಆಗಿರ್ಬೋದು, ಇನ್ಸೆಕ್ಟ್ಸ್, ಬರ್ಡ್ಸ್, ಹಾಗೆ ನಿಮ್ಮ ಮನೆಯಲ್ಲಿ ಸಾಕಿರುವಂತ ಸಾಕು ಪ್ರಾಣಿಗಳು, ಮಿಲಿಯನ್ಸ್ ಆಫ್ ಆರ್ಗಾನಿಸಮ್ಸ್ ಗಳೇನಾಗಿದೆ ಈ ಒಂದು ಭೂಮಿ ಮೇಲೆ ಪ್ರೆಸೆಂಟ್ ಇದೆ ಅಲ್ವಾ. ಇನ್ನ ಕೆಲವು ಆರ್ಗಾನಿಸಮ್ಸ್ ಗಳು ಯಾವ ರೀತಿ ಇರುತ್ತೆ, ಬರೀ ಗಣ್ಣಿಗೆ ಕಾಣಿಸೋದೇ ಇಲ್ಲ, ಅದನ್ನ ಮೈಕ್ರೋಸ್ಕೋಪ್ ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ನೋಡಿದಾಗ ಮಾತ್ರ ನಮಗೆ ಕಾಣಿಸುತ್ತೆ. ಅದನ್ನ ಏನಂತ ಕರಿತೀವಿ, ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ಸ್. ಸೊ ನಮ್ಮ ಸುತ್ತಮುತ್ತ ಎಷ್ಟೊಂದು ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳಿದೆ ಅಲ್ವಾ. ಇದನ್ನ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಸೊ ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ದ ವೆರೈಟಿ ಆಫ್ ಪ್ಲಾಂಟ್ಸ್, animals and other organisms that are living in an ecosystem. ವೆರೈಟಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್. ಸೊ ಪ್ಲಾಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ ಪ್ಲಾಂಟ್ಸ್ ಅಲ್ಲಿ ಎಷ್ಟೊಂದು ಟೈಪ್ಸ್ ಇದೆ ಅಲ್ವಾ. ರೋಸ್ ಪ್ಲಾಂಟ್ ಇದೆ, ಸನ್ಫ್ಲವರ್ ಪ್ಲಾಂಟ್ ಇದೆ, ವಾಟರ್ ಅಲ್ಲಿ ಲೋಟಸ್ ಇರುತ್ತೆ. ಸೊ ಈ ರೀತಿಯಾಗಿ ಎಷ್ಟೊಂದು ವೆರೈಟಿ ಇದೆ ಅಲ್ವಾ ಪ್ಲಾಂಟ್ಸ್ ಅಲ್ಲಿ. ಹಾಗೆ ಅನಿಮಲ್ಸ್ ಅಲ್ಲೂ ಕೂಡ ಬರ್ಡ್ಸ್ ಆಗಿರ್ಬೋದು, ವಾಟರ್ ಅಲ್ಲಿ ವಾಸ ಮಾಡುವಂತ ಫಿಶಸ್ ಆಗಿರ್ಬೋದು, ಹಾಗೆ ಲ್ಯಾಂಡ್ ಅನಿಮಲ್ಸ್, ಎಷ್ಟೊಂದು ವೆರೈಟಿ ಆಫ್ ಅನಿಮಲ್ಸ್ ಗಳು ಪ್ರೆಸೆಂಟ್ ಇದೆ. ಹಾಗೆ ಅದರ್ ಆರ್ಗಾನಿಸಮ್ಸ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ. ಸೊ ಈ ರೀತಿಯಾಗಿ ಏನು ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳಿದೆ ಅದನ್ನೇ ನಾವು ಬಯೋಡೈವರ್ಸಿಟಿ ಅಂತ ಹೇಳಿ ಕರಿತೀವಿ. ಬಯೋಡೈವರ್ಸಿಟಿ ವರ್ಡ್ ನ ಬ್ರೇಕ್ ಮಾಡಿದ್ರೆ ನಮಗೆ ಬಯೋ ಹಾಗೆ ಡೈವರ್ಸಿಟಿ ಎರಡು ವರ್ಡ್ ಸಿಗತ್ತೆ. ಬಯೋ ಅಂದ್ರೆ ಏನು, ಲೈಫ್ ಅಂತ. ಡೈವರ್ಸಿಟಿ ಅಂದ್ರೆ ಏನು, ವೆರೈಟಿ. ಸೊ ಸಿಂಪಲ್ ಆಗಿ ಬಯೋಡೈವರ್ಸಿಟಿ ಅಂದ್ರೆ ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ನೀವು ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಬಯೋಡೈವರ್ಸಿಟಿ ಅಂದ್ರೆ ಏನು, ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ವರ್ಡ್ ಅಲ್ಲಿ ಮಿಲಿಯನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಗಳಿದೆ ಅಲ್ವಾ. ಹಾಗೆ ವರ್ಡ್ ಅಲ್ಲಿ ಎಷ್ಟೊಂದು ಕಂಟ್ರೀಸ್ ಗಳಿದೆ. ಪ್ರತಿಯೊಂದು ಕಂಟ್ರೀಸ್ ಗಳಲ್ಲೂ ಕೂಡ ಅವ್ರದೇ ಆದಂತ ಲ್ಯಾಂಗ್ವೇಜ್ ಇರುತ್ತೆ. ಸೊ ಪ್ರತಿ ಕಂಟ್ರಿನೂ ಕೂಡ ಡಿಫ್ರೆಂಟ್ ಲ್ಯಾಂಗ್ವೇಜ್ ನ ಮಾತಾಡುತ್ತೆ. ಆದ್ರಿಂದ ಪ್ರತಿಯೊಂದು ಆರ್ಗಾನಿಸಮ್ಸ್ ಗಳೇನಿದೆ ಅದಕ್ಕೆ ಪ್ರತಿಯೊಂದು ಕಂಟ್ರಿನೂ ಕೂಡ ಅವ್ರದೇ ಆದಂತ ಹೆಸರನ್ನ ಇಟ್ಟಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಇಂಡಿಯಾನ ಕನ್ಸಿಡರ್ ಮಾಡೋಣ. ಇಂಡಿಯಾದಲ್ಲೇ ಎಷ್ಟೊಂದು ಬೇರೆ ಬೇರೆ ರೀಜನ್ಸ್ ಗಳಿದೆ ಅಲ್ವಾ. ಪ್ರತಿಯೊಂದು ರೀಜನ್ಸ್ ಗಳಲ್ಲೂ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜಸ್ ಗಳನ್ನ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಈ ಪಿಕ್ಚರ್ ಅಲ್ಲಿ ಒಂದು ಅನಿಮಲ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಟೈಗರ್ ಅಂತ ಹೇಳಿ ಕರಿತೀವಿ. ಇದೇ ಅನಿಮಲ್ ನ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಏನಂತ ಕರಿತೀವಿ, ಹುಲಿ ಅಂತ ಕರಿತೀವಿ ಅಲ್ವಾ. ಅದನ್ನೇ ಬೆಂಗಾಲ್ಗೆ ಹೋದ್ರೆ ಅವರು ಬೆಂಗಾಲಿ ಲ್ಯಾಂಗ್ವೇಜ್ ಅಲ್ಲಿ ಬಾಗ್ ಅಂತ ಹೇಳಿ ಕರೀತಾರೆ. ಹಾಗೆ ತಮಿಳ್ನಾಡಿಗೆ ಹೋದ್ರೆ ಅವರು ಪುಲಿ ಅಂತ ಕರೀತಾರೆ. ಇನ್ನು ಉರ್ದು ಲ್ಯಾಂಗ್ವೇಜ್ ಮಾತಾಡೋರು ಇದನ್ನ ಶೇರ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಒಂದೇ ಅನಿಮಲ್ ನ ನಮ್ಮ ಇಂಡಿಯಾದಲ್ಲೇನೆ ಡಿಫ್ರೆಂಟ್ ರೀಜನ್ಸ್ ಗಳಲ್ಲಿ ಡಿಫ್ರೆಂಟ್ ನೇಮ್ಸ್ ಇಂದ ಕರೀತಾರೆ ಅಲ್ವಾ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿ ಎಷ್ಟು ಆರ್ಗಾನಿಸಮ್ಸ್ ಗಳಿದೆ ಅಥವಾ ಡಿಫ್ರೆಂಟ್ ಪ್ಲಾಂಟ್ಸ್ ಆಗಿರ್ಬೋದು, ಡಿಫ್ರೆಂಟ್ ಅನಿಮಲ್ಸ್, ಅದನ್ನು ಕೂಡ ಅಷ್ಟೇ ಡಿಫ್ರೆಂಟ್ ರೀಜನ್ ಅಲ್ಲಿ ಏನ್ ಮಾಡ್ತಾರೆ, ಡಿಫ್ರೆಂಟ್ ನೇಮ್ಸ್ ಇಂದ ಕರೀತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಎರಡು ಬೇರೆ ಬೇರೆ ರೀಜನ್ ಅವರು ಅನಿಮಲ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕರ್ನಾಟಕದವರು ಹಾಗೆ ಬೆಂಗಾಲ್ ಅವರು. ನಾವು ಕರ್ನಾಟಕದಲ್ಲಿ ಅನಿಮಲ್ಸ್ ಗಳನ್ನ ನಮ್ದೇ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕರಿತೀವಿ ಅಲ್ವಾ. ಹಾಗೆ ಬೆಂಗಾಲ್ ಅವರು ಕೂಡ ಅವ್ರದೇ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕರೀತಾರೆ. ಆಗ ಏನಾಗುತ್ತೆ, ನಾವು ಅನಿಮಲ್ಸ್ ಗಳ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಅವರೇ ಬೇರೆ ಹೆಸರಿಂದ ಕರೀತಾರೆ, ನಾವೇ ಇನ್ನೇನೋ ಹೆಸರಿಂದ ಕರಿತೀವಿ. ಹಾಗೆ ಏನಾಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಒಬ್ರು ಸೈಂಟಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಐಡಿಯಾ ಮಾಡ್ತಾರೆ. ಆ ಐಡಿಯಾ ಏನು ಅಂದ್ರೆ ಎಲ್ಲಾ ಆರ್ಗಾನಿಸಮ್ಸ್ ಗಳಿಗೂ ಕೂಡ ಹೆಸರಿಡೋದು, ನೇಮಿಂಗ್ ಮಾಡೋದು. ಯಾವ ರೀತಿ ಹೆಸರಿಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಟೈಗರ್ ಅಲ್ವಾ. ಇವಾಗ ಟೈಗರ್ಗೆ ಒಂದು ಹೆಸರಿಡ್ತಾರೆ ಅಂತ ಅನ್ಕೊಳ್ಳಿ. ಆ ಹೆಸರನ್ನ ವರ್ಡ್ ಅಲ್ಲಿ ಯಾವುದೇ ಮೂಲೆಗೆ ಹೋಗಿ ಹೇಳಿದ್ರು ಅವರಿಗೆ ಗೊತ್ತಾಗ್ಬೇಕು ಇವರು ಟೈಗರ್ ಬಗ್ಗೆನೇ ಹೇಳ್ತಿದ್ದಾರೆ ಅಂತ. ಆ ರೀತಿಯಾದ ಹೆಸರನ್ನ ಇಡಬೇಕು ಅಂತ ಒಬ್ರು ಸೈಂಟಿಸ್ಟ್ ಏನ್ ಮಾಡ್ತಾರೆ, ಐಡಿಯಾ ಮಾಡ್ತಾರೆ. ಈ ಒಂದು ಪ್ರೋಸೆಸ್ ನ ನಾಮನ್ಕ್ಲೇಚರ್ ಅಂತ ಹೇಳಿ ಕರಿತೀವಿ. ನಾಮನ್ಕ್ಲೇಚರ್ ಅಂದ್ರೆ ನೇಮಿಂಗ್ ಅಂತ. ನಾಮನ್ಕ್ಲೇಚರ್, ನೇಮಿಂಗ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ such that a particular organism is known by same name all over the world. This process is called nomenclature. So ಇದು nomenclature ದು ಡೆಫಿನೇಷನ್. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ.
ನಾಮನ್ಕ್ಲೇಚರ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ ನೇಮಿಂಗ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಲಿವಿಂಗ್ ಆರ್ಗಾನಿಸಮ್ಸ್ ಗಳಿಗೆ ಹೆಸರಿಡೋ ಅಂತ ಪ್ರೋಸೆಸ್ನೇ ನಾವು ನಾಮನ್ಕ್ಲೇಚರ್ ಅಂತ ಹೇಳಿ ಕರಿತೀವಿ. ಈಗ ಆಲ್ರೆಡಿ ಆ ಆರ್ಗಾನಿಸಮ್ಸ್ ಗಳಿಗೆ ಹೆಸರಿದೆ ಅಲ್ವಾ, ಪ್ರತಿಯೊಂದು ರೀಜನ್ಸ್ ಗಳಲ್ಲೂ ಕೂಡ ಲೋಕಲ್ ನೇಮ್ ಇಂದ ಆ ಒಂದು ಆರ್ಗಾನಿಸಮ್ಸ್ ಗಳನ್ನ ಕರೀತಾರೆ ಅಲ್ವಾ, ಆದ್ರೂ ಕೂಡ ಯಾಕೆ ಮತ್ತೆ ಹೆಸರಿಡ್ಬೇಕು? ಏನಕ್ಕೆ ಅಂದ್ರೆ ವರ್ಲ್ಡ್ ಅಲ್ಲಿ ಯಾವುದೇ ರೀಜನಿಗೆ ಹೋದ್ರು, ಅಮೆರಿಕ, ಅಂಟಾರ್ಟಿಕಾ, ಆಫ್ರಿಕಾ, ಎಲ್ಲಿಂದ ಎಲ್ಲಿಗೆ ಹೋದ್ರು ನಾವು ಯಾವುದೋ ಒಂದು ಆರ್ಗಾನಿಸಮ್ ನ ಹೆಸರು ಹೇಳ್ತಿದೀವಿ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತಾಗೋ ರೀತಿ ಇರಬೇಕು. ಅದಕ್ಕೋಸ್ಕರ ನಾಮನ್ಕ್ಲೇಚರ್ ಅಥವಾ ನೇಮಿಂಗ್ ಪ್ರೋಸೆಸ್ ನ ಮಾಡ್ತಾರೆ. ಆರ್ಗಾನಿಸಮ್ಸ್ ಗಳಿಗೆ ನೇಮಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿ ಅದಾದ್ಮೇಲೆ ನೇಮಿಂಗ್ ಮಾಡ್ತಾರೆ. ಯಾವ ರೀತಿಯಾಗಿ ಐಡೆಂಟಿಫಿಕೇಶನ್ ಮಾಡ್ತಾರೆ ಅಂತ ನೋಡೋದಾದ್ರೆ ಆರ್ಗಾನಿಸಮ್ಸ್ ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಸ್ಟಡಿ ಮಾಡ್ತಾರೆ. ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಸ್ಟಡಿ ಮಾಡೋದ್ರ ಮುಖಾಂತರ ಐಡೆಂಟಿಫೈ ಮಾಡಿ ನೇಮಿಂಗ್ ಮಾಡ್ತಾರೆ. ಈಗ ನಿಮಗೆ ಸಿಂಪಲ್ ಎಕ್ಸಾಂಪಲ್ ನ ಕೊಡೋದಾದ್ರೆ ಈ ಪಿಕ್ಚರ್ ಅಲ್ಲಿ ನೀವು 3 ಅನಿಮಲ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಚೀತಾ ಇದೆ, ಟೈಗರ್ ಇದೆ, ಹಾಗೆ ಪ್ಯಾಂಥರ್ ಇದೆ. ಈಗ ಇದನ್ನ ಚೀತಾ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ? ಅದ್ರ ಬಾಡಿ ಮೇಲೆ ಸ್ಪಾಟ್ಸ್ ಇದೆ ನೋಡಿ, ಈ ರೀತಿಯಾಗಿ ಸ್ಪಾಟ್ಸ್ ಗಳು ಪ್ರೆಸೆಂಟ್ ಇದೆ ಅಲ್ವಾ ಅದ್ರ ಬಾಡಿ ಮೇಲೆಲ್ಲ. ಆ ಸ್ಪಾಟ್ಸ್ ಗಳನ್ನ ನೋಡಿ ನಾವಿದು ಚೀತಾ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅದೇನೆ, ಅದರ ಬಾಡಿ ಮೇಲೆ ಏನು ಸ್ಪಾಟ್ಸ್ ಗಳು ಪ್ರೆಸೆಂಟ್ ಇದೆ ಅದನ್ನ ನಾವು ಈ ಒಂದು ಚೀತಾದ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿ ಕರಿಬಹುದು. ಹಾಗೆ ಇದನ್ನ ಟೈಗರ್ ಅಂತ ಹೇಳಿ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ? ಟೈಗರ್ ಬಾಡಿಯ ಮೇಲೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೆಸೆಂಟ್ ಇರುತ್ತೆ. ಏನದು? ಸ್ಟ್ರೈಪ್ಸ್ ಇದೆ. ಸೊ ಈ ರೀತಿಯಾಗಿ ನೋಡಿ ಆಲ್ ಓವರ್ ದ ಬಾಡಿ ಈ ರೀತಿಯಾಗಿ ಏನು ಸ್ಟ್ರೈಪ್ಸ್ ಇರುತ್ತೆ. ಆ ಸ್ಟ್ರೈಪ್ಸ್ ಗಳನ್ನ ನೋಡಿ ನಾವೇನ್ ಮಾಡ್ತೀವಿ? ಇದು ಟೈಗರ್ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಹಾಗೆ ಇದು ಪ್ಯಾಂಥರ್. ಸೊ ಪ್ಯಾಂಥರ್ ನ ಬಾಡಿಯ ಮೇಲೂ ಕೂಡ ಸ್ಮಾಲ್ ಸ್ಮಾಲ್ ಸ್ಪಾಟ್ಸ್ ಇರುತ್ತೆ, ಬಟ್ ಅದಷ್ಟು ಕಾಣಿಸಲ್ಲ. ಚೀತಾದಲ್ಲಿ ಎಷ್ಟು ಡಾರ್ಕ್ ಆಗಿ ಸ್ಪಾಟ್ಸ್ ಗಳು ಕಾಣಿಸುತ್ತೆ ಅಷ್ಟು ಡಾರ್ಕ್ ಆಗಿ ಪ್ಯಾಂಥರ್ ಬಾಡಿಯ ಮೇಲೆ ಯಾವುದೇ ರೀತಿಯಾದ ಸ್ಪಾಟ್ಸ್ ಗಳು ಕಾಣಿಸಲ್ಲ. ಹಾಗೆ ಪ್ಯಾಂಥರ್ ನ ಬಾಡಿಯ ಮೇಲೆ ಯಾವುದೇ ರೀತಿಯಾಗಿ ಸ್ಟ್ರೈಪ್ಸ್ ಗಳು ಇರೋದಿಲ್ಲ. ಟೈಗರ್ ನ ಮೇಲೆ ಈ ರೀತಿಯಾಗಿ ಸ್ಟ್ರೈಪ್ಸ್ ಇದೆ ಅಲ್ವಾ, ಆ ತರ ಯಾವುದೇ ರೀತಿಯಾದ ಸ್ಟ್ರೈಪ್ಸ್ ಗಳು ಇರೋದಿಲ್ಲ. ಯೂಶಲಿ ಪ್ಯಾಂಥರ್ ಏನಾಗಿರುತ್ತೆ ಅಂದ್ರೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಈ ರೀತಿಯಾಗಿ ಅನಿಮಲ್ಸ್ ಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಸ್ಟಡಿ ಮಾಡಿ ನಾವೇನ್ ಮಾಡ್ತೀವಿ? ಅದನ್ನ ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ? ನಾಮನ್ಕ್ಲೇಚರ್ ಅಂದ್ರೆ ನೇಮಿಂಗ್ ಮಾಡ್ತೀವಿ. ನೆಕ್ಸ್ಟ್ ICBN ಮತ್ತೆ ICZN. ICBN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೈನಾಮಿಯಲ್ ನಾಮನ್ಕ್ಲೇಚರ್. ICBN ರೂಲ್ಸ್ ಗಳ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಪ್ಲಾಂಟ್ಸ್ ಗಳಿಗೆ ನೇಮಿಂಗ್ ಮಾಡ್ತಾ ಹೋಗ್ತಾರೆ. ಹಾಗೆ ICZN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮನ್ಕ್ಲೇಚರ್. ICZN ರೂಲ್ಸ್ ಗಳ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಅನಿಮಲ್ಸ್ ಗಳಿಗೆ ನೇಮಿಂಗ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಬೈನಾಮಿಯಲ್ ನಾಮನ್ಕ್ಲೇಚರ್. ಇಲ್ಲಿ ಬೈನಾಮಿಯಲ್ ಅಂತ ಹೇಳಿದ್ರೆ 2 ಪಾರ್ಟ್ ನೇಮಿಂಗ್ ಅಂತ, ಅಂದ್ರೆ ಒಂದು ಹೆಸರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಸಿಸ್ಟಮ್ ಆಫ್ ಪ್ರೊವೈಡಿಂಗ್ ನೇಮ್ with 2 components is called binomial nomenclature. So binomial nomenclature ಅಂದ್ರೆ ಏನು? 2 ಕಾಂಪೊನೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಒಂದು ನೇಮ್ ಅನ್ನ ಕ್ರಿಯೇಟ್ ಮಾಡೋದು, ಅದನ್ನ ನಾವೇನಂತ ಕರಿತೀವಿ? ಬೈನಾಮಿಯಲ್ ನಾಮನ್ಕ್ಲೇಚರ್. ಅಂದ್ರೆ ಒಂದು ಹೆಸರಲ್ಲಿ 2 ಕಾಂಪೊನೆಂಟ್ಸ್ ಅಥವಾ 2 ಪಾರ್ಟ್ಸ್ ಗಳಿರುತ್ತೆ. ಆ 2 ಕಾಂಪೊನೆಂಟ್ಸ್ ಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಒಂದು ಜೆನೆರಿಕ್ ನೇಮ್, ಹಾಗೆ ಇನ್ನೊಂದು ಸ್ಪೆಸಿಫಿಕ್ ಎಪಿಥೆಟ್. ಜೆನೆರಿಕ್ ನೇಮ್ ಅಂದ್ರೆ ಜೀನಸ್ ನೇಮ್, ಹಾಗೆ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳಿದ್ರೆ ಸ್ಪೀಶೀಸ್ ನೇಮ್. ನಾಮನ್ಕ್ಲೇಚರ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂದ್ರೆ ಕರೋಲಸ್ ಲಿನೇಯಸ್. ಇದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯೂನಿವರ್ಸಲ್ ರೂಲ್ಸ್ ಆಫ್ ನಾಮನ್ಕ್ಲೇಚರ್. ಸೊ ಇವಾಗ ನಾಮನ್ಕ್ಲೇಚರ್ ಗೆ ಯಾವ್ಯಾವ ರೂಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಕ್ವೆಶನ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲೆಲ್ಲ ಕೂಡ ಕೇಳ್ತಾರೆ, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೂಲ್, ಬಯಾಲಜಿಕಲ್ ನೇಮ್ಸ್ ಆರ್ ಇನ್ ಲ್ಯಾಟಿನ್ ಅಂಡ್ ರಿಟನ್ ಇನ್ ಇಟಾಲಿಕ್ಸ್. ಫಸ್ಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ನಾಮನ್ಕ್ಲೇಚರ್ ಮಾಡ್ತಾರೆ ಅಲ್ವಾ, ಎಲ್ಲಾ ನೇಮ್ ಕೂಡ ಲ್ಯಾಟಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಯಾವುದೇ ಆರ್ಗಾನಿಸಮ್ಗೆ ಅವರು ಹೆಸರಿಟ್ರು ಕೂಡ ಆ ಹೆಸರನ್ನ ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಇಡ್ತಾರೆ. ರಿಟನ್ ಇನ್ ಇಟಾಲಿಕ್ಸ್ ಅಂದ್ರೆ ಆ ಒಂದು ನೇಮ್ಸ್ ಗಳನ್ನ ಇಟಾಲಿಕ್ಸ್ ಫಾಂಟ್ ಅಲ್ಲಿ ಬರೀತಾರೆ. ಇಟಾಲಿಕ್ಸ್ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಫಾಂಟ್. ಇಲ್ಲಿ ನೀವು ಲೆಟರ್ಸ್ ಗಳನ್ನ ಅಬ್ಸರ್ವ್ ಮಾಡಿ, ಸ್ಟ್ರೇಟ್ ಆಗಿ ಇದೆ ಅಲ್ವಾ ಹೀಗೆ. ಇಟಾಲಿಕ್ಸ್ ಅಂದ್ರೆ ಈ ರೀತಿಯಾಗಿ ಲೆಟರ್ಸ್ ಎಲ್ಲ ಸ್ಲ್ಯಾಂಟ್ ಆಗಿರುತ್ತೆ, ಅದನ್ನ ನಾವು ಇಟಾಲಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಅವರು ಎಲ್ಲಾ ನೇಮ್ಸ್ ಗಳನ್ನು ಕೂಡ ಇಟಾಲಿಕ್ಸ್ ಅಲ್ಲಿ ಬರೀತಾರೆ. ದ ಫಸ್ಟ್ ವರ್ಡ್ ಇನ್ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ಜೀನಸ್ while the second component denotes specific epithet.
ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ 2 ಕಾಂಪೊನೆಂಟ್ಸ್ ಅಥವಾ 2 ಪಾರ್ಟ್ಸ್ ಇರುತ್ತೆ ಅಲ್ವಾ. ಅದರಲ್ಲಿ ಫಸ್ಟ್ ಪಾರ್ಟ್ ಅಥವಾ ಫಸ್ಟ್ ಕಾಂಪೊನೆಂಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಜೀನಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಸೆಕೆಂಡ್ ಕಾಂಪೊನೆಂಟ್ ಸ್ಪೀಶೀಸ್ ಅಥವಾ ಸ್ಪೆಸಿಫಿಕ್ ಎಪಿಥೆಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಫಸ್ಟ್ ಏನಾಗಿರುತ್ತೆ, ಜೀನಸ್ ನೇಮ್ ಇರುತ್ತೆ, ಸೆಕೆಂಡ್ ಸ್ಪೀಶೀಸ್ ನೇಮ್ ಇರುತ್ತೆ. ಬೋತ್ ದ ವರ್ಡ್ಸ್ ಇನ್ ಬಯಾಲಜಿಕಲ್ ನೇಮ್ when hand written are separately underlined or printed in italics to indicate the Latin origin. ಅಂದ್ರೆ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಥವಾ ಸೈಂಟಿಫಿಕ್ ನೇಮ್ ಇದೆ ಅಲ್ವಾ, ಅದನ್ನ ಕೈಯಲ್ಲಿ ಬರೆದಾಗ, ಹ್ಯಾಂಡ್ ರಿಟನ್ ಅಂದ್ರೆ ಕೈಯಲ್ಲಿ ಬರೆದಾಗ ಜೀನಸ್ ಮತ್ತೆ ಸ್ಪೀಶೀಸ್ ನೇಮ್ ಇರುತ್ತೆ, ಅದನ್ನ ಎರಡನ್ನೂ ಕೂಡ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಅಥವಾ ಪ್ರಿಂಟ್ ತೆಗೆಸೋದಾದ್ರೆ ಅದನ್ನ ಏನ್ ಮಾಡಬೇಕು, ಇಟಾಲಿಕ್ಸ್ ಫಾಂಟ್ ಅಲ್ಲಿ ಏನ್ ಮಾಡಬೇಕು, ಅದನ್ನ ಪ್ರಿಂಟ್ ತೆಗೆಸಬೇಕು. The first word denoting the genus start with capital letter while the specific epithet starts with small letter. ಅಂದ್ರೆ ಜೀನಸ್ ನೇಮ್ ಮತ್ತೆ ಸ್ಪೀಶೀಸ್ ನೇಮ್ ಇರುತ್ತೆ ಅಲ್ವಾ, ಅದರಲ್ಲಿ ಜೀನಸ್ ನೇಮ್ದು ಫಸ್ಟ್ ಲೆಟರ್ ಏನಿರುತ್ತೆ ಅದು ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಹಾಗೆ ಸ್ಪೀಶೀಸ್ ನೇಮ್ದು ಫಸ್ಟ್ ಲೆಟರ್ ಏನಾಗಿರುತ್ತೆ ಅದು ಸ್ಮಾಲ್ ಲೆಟರ್ ಆಗಿರಬೇಕು. ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಮ್ಯಾಂಗೋ. ಇಲ್ಲಿ ನೀವು ಬೈನಾಮಿಯಲ್ ನಾಮನ್ಕ್ಲೇಚರ್ದು ಎಕ್ಸಾಂಪಲ್ ನ ಅಬ್ಸರ್ವ್ ಮಾಡಬಹುದು. ಮ್ಯಾಂಗೋನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಮ್ಯಾಂಗೋದು ಸೈಂಟಿಫಿಕ್ ನೇಮ್ ಬಂದು ಮ್ಯಾಂಜಿಫೆರಾ ಇಂಡಿಕಾ. ಸೊ ಇದರಲ್ಲಿ ಮ್ಯಾಂಜಿಫೆರಾ ಅನ್ನೋದು ಜೀನಸ್ ನೇಮ್ ಆಗಿದೆ, ಹಾಗೆ ಇಂಡಿಕಾ ಅನ್ನೋದು ಸ್ಪೀಶೀಸ್ ನೇಮ್. ಹಾಗೆ ನೀವಿಲ್ಲಿ ಜೀನಸ್ ನೇಮ್ದು ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿದೆ, ಅದನ್ನ ಅಬ್ಸರ್ವ್ ಮಾಡಬಹುದು. ಹಾಗೆ ಸ್ಪೀಶೀಸ್ ನೇಮ್ದು ಫಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಆಗಿದೆ. ಹಾಗೆ ಏನಾದರೂ ಸೈಂಟಿಫಿಕ್ ನೇಮ್ನ ಕೈಯಲ್ಲಿ ಬರೆದ್ರೆ, ಹ್ಯಾಂಡ್ ರಿಟನ್ ಆಗಿ ಬರೆದ್ರೆ ಅದನ್ನ ಈ ರೀತಿಯಾಗಿ ಏನ್ ಮಾಡಬೇಕು, ಸಪ್ರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ನೇಮ್ ಆಫ್ ಆಥರ್ ಅಪಿಯರ್ಸ್ ಆಫ್ಟರ್ ಸ್ಪೆಸಿಫಿಕ್ ಎಪಿಥೆಟ್. ಅಂದ್ರೆ ಆಥರ್ ಏನಾದರೂ ಅವ್ರ ನೇಮ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸ್ಪೆಸಿಫಿಕ್ ಎಪಿಥೆಟ್ ಅಂದ್ರೆ ಸ್ಪೀಶೀಸ್ ನೇಮ್ ಇರುತ್ತೆ ಅಲ್ವಾ, ಅದಾದ್ಮೇಲೆ ಅವ್ರ ನೇಮ್ನ ಆ್ಯಡ್ ಮಾಡ್ಬೋದು. ರಿಟರ್ನ್ ಇನ್ ಅಬ್ರಿವೇಷನ್ ಫಾರ್ಮ್. ಸೊ ಇವಾಗ ಕೆಲವ್ರದ್ದು ಹೆಸರೇನಾಗಿರುತ್ತೆ, ತುಂಬಾ ಉದ್ದ ಇರುತ್ತೆ, ಅಷ್ಟುದ್ದ ಹೆಸರನ್ನು ಕೂಡ ಆ ಒಂದು ಸ್ಪೀಶೀಸ್ ನೇಮ್ ಆದ್ಮೇಲೆ ಹಾಕೋದಲ್ಲ, ಅದನ್ನ ಅಬ್ರಿವೇಷನ್ ಫಾರ್ಮಿಗೆ ಏನ್ ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಅಬ್ರಿವೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಶವಂತ್ ಅಂತ ನೇಮ್ ಇರುತ್ತೆ, ಆ ಯಶವಂತ್ ಅನ್ನೋ ನೇಮ್ನ ಶಾರ್ಟ್ ಆಗಿ ಯಶ್ ಅಂತ ಅಬ್ರಿವೇಷನ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಇವಾಗ ಯಶ್ ಅಬ್ರಿವೇಷನ್ ಏನಿರುತ್ತೆ ಅದನ್ನ ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಸ್ಪೀಶೀಸ್ ನೇಮ್ ಇರುತ್ತೆ ಅಲ್ವಾ, ಅದಾದ್ಮೇಲೆ ಆಡ್ ಮಾಡ್ಬೋದು. ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ, ಅದ್ರ ಜೊತೆಗೆ ಲಿನ್ ಅಂತ ಇದೆ. ಸೊ ಇಲ್ಲಿ ಲಿನ್ ಏನ್ ಮಾಡುತ್ತೆ, ಆಥರ್ ನೇಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಇದು ಜೀನಸ್ ನೇಮ್, ಹಾಗೆ ಜೀನಸ್ ನೇಮ್ ನ ಪಕ್ಕ ಸ್ಪೀಶೀಸ್ ನೇಮ್ ಇದೆ. ಈ ಒಂದು ಸ್ಪೀಶೀಸ್ ನೇಮ್ ಆದ್ಮೇಲೆ ಆಥರ್ ನೇಮ್ ನ ಅಬ್ರಿವೇಷನ್ ಫಾರ್ಮ್ ಅಲ್ಲಿ ಈ ರೀತಿಯಾಗಿ ಏನ್ ಮಾಡ್ಬೋದು, ಹಾಕ್ಬೋದು. ಇಟ್ ಇಂಡಿಕೇಟ್ಸ್ ಸ್ಪೀಶೀಸ್ ವಾಸ್ ಡಿಸ್ಕ್ರೈಬ್ಡ್ ಬೈ ಲಿನ್ನೇಯಸ್. ಇದೇನ್ ಮಾಡುತ್ತೆ ಅಂದ್ರೆ ಲಿನ್ನೇಯಸ್ ಅನ್ನೋರು ಈ ಒಂದು ಸ್ಪೀಶೀಸ್ ನ ಡಿಸ್ಕ್ರೈಬ್ ಮಾಡಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್, process by which anything is grouped into convenient categories based on some easily observable characters. For example, ಇವಾಗ ನೀರಲ್ಲಿರುವಂತ ಆರ್ಗಾನಿಸಮ್ಸ್ ಗಳನ್ನ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಸ್ವಿಮ್ ಮಾಡೋದಕ್ಕೆ ಫಿನ್ಸ್ ಇರುತ್ತೆ, ಹಾಗೆ ಉಸಿರಾಡೋದಕ್ಕೆ ಗಿಲ್ಸ್ ಇರುತ್ತೆ. ಸೊ ಈ ರೀತಿಯಾದ ಸಿಮಿಲರ್ ಕ್ಯಾರೆಕ್ಟರ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ಫಿಶಸ್ ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ಗ್ರೂಪ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಹಾಗೆ ಇನ್ನ ಕೆಲವು ಆರ್ಗಾನಿಸಮ್ಸ್ ಗಳು ಆಕಾಶದಲ್ಲಿ ಹಾರಾಡ್ತಿರುತ್ತೆ, ಅದಕ್ಕೆ ಕಾಮನ್ ಆಗಿ ಏನಿರುತ್ತೆ, ವಿಂಗ್ಸ್ ಇರುತ್ತೆ. ಆಕಾಶದಲ್ಲಿ ಹಾರಾಡೋ ಅಂತ ಎಲ್ಲ ಆರ್ಗಾನಿಸಮ್ಸ್ ಗಳು ಕಾಮನ್ ಆಗಿ ವಿಂಗ್ಸ್ ಇರುತ್ತೆ ಅಲ್ವಾ, ಹಾಗೆ ಆ ವಿಂಗ್ಸ್ ಅಲ್ಲಿ ಫೆದರ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಕಾಮನ್ ಕ್ಯಾರೆಕ್ಟರ್ಸ್ ಗಳನ್ನ ಸ್ಟಡಿ ಮಾಡಿ ಅದನ್ನ ಏನ್ ಮಾಡ್ತಾರೆ, ಬರ್ಡ್ಸ್ ಅಂತ ಹೇಳಿ ಒಂದು ಗ್ರೂಪ್ ಮಾಡ್ತಾರೆ, ಗ್ರೂಪ್ ಮಾಡಿ ಕ್ಲಾಸಿಫೈ ಮಾಡ್ತಾರೆ. ಇದನ್ನೇ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಆರ್ಗಾನಿಸಮ್ಸ್ ಗಳ ಮಧ್ಯ ಇರುವಂತ ಸಿಮಿಲರ್ ಕ್ಯಾರೆಕ್ಟರ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಗ್ರೂಪ್ಸ್ ಗಳಾಗಿ ಕ್ಲಾಸಿಫೈ ಮಾಡೋದು. ಈಗ ಈ ಬುಟ್ಟಿಯಲ್ಲಿ ಫುಡ್ ಐಟಮ್ಸ್ ಇದೆ, ಇದನ್ನ ಕ್ಲಾಸಿಫೈ ಮಾಡಿ ಅಂದ್ರೆ ನೀವು ಹೇಗೆ ಕ್ಲಾಸಿಫೈ ಮಾಡ್ತೀರಾ, ಸ್ಟ್ರಾಬೆರಿಗಳನ್ನೆಲ್ಲ ಏನ್ ಮಾಡ್ತೀರಾ, ತೆಗೆದು ಈ ರೀತಿಯಾಗಿ ಒಂದು ಬುಟ್ಟಿಗೆ ಹಾಕ್ತೀರಾ. ಹಾಗೆ ಕ್ಯಾರೆಟ್ಗಳನ್ನೆಲ್ಲ ತೆಗೆದು ಏನ್ ಮಾಡ್ತೀರಾ, ಒಂದು ಬುಟ್ಟಿಗೆ ಹಾಕ್ತೀರಾ. ಹಾಗೆ ಅಲ್ಲಿ ಕೋರಿಯಾಂಡರ್ ಲೀಫ್ ಅಂದ್ರೆ ಸಂಬಾರ್ ಸೊಪ್ಪಿದೆ, ಅದನ್ನ ಏನ್ ಮಾಡ್ತೀರಾ, ತೆಗೆದು ಒಂದು ಬುಟ್ಟಿಗೆ ಹಾಕ್ತೀರಾ. ಯಾಕೆ ಸ್ಟ್ರಾಬೆರಿ ಮತ್ತೆ ಕ್ಯಾರೆಟ್, ಸಂಬಾರ್ ಸೊಪ್ಪು ಅಥವಾ ಕೋರಿಯಾಂಡರ್ ಲೀಫ್ ಇದನ್ನೆಲ್ಲ ಸಪ್ರೇಟ್ ಮಾಡಿದ್ರಿ? ಸ್ಟ್ರಾಬೆರಿ ಫ್ರೂಟ್ ಅಲ್ವಾ, ಅದಕ್ಕೆ ಅದನ್ನ ಏನ್ ಮಾಡಿದ್ರಿ, ಫ್ರೂಟ್ಸ್ನೆಲ್ಲ ಒಂದು ಬುಟ್ಟಿಗೆ ಹಾಕಿದ್ರಿ. ಹಾಗೆ ಕ್ಯಾರೆಟ್ ವೆಜಿಟೇಬಲ್, ಅದು ಆದ್ರಿಂದ ವೆಜಿಟೇಬಲ್ಸ್ನೆಲ್ಲ ತೆಗ್ದು ಒಂದು ಬುಟ್ಟಿಗೆ ಹಾಕಿದ್ರಿ. ಈ ಒಂದು ಕೋರಿಯಾಂಡರ್ ಲೀಫ್ ಏನಿದೆ ಇದು ಲೀಫಿ ವೆಜಿಟೇಬಲ್, ಆದ್ರಿಂದ ಸಂಬಾರ್ ಸೊಪ್ಪನ್ನೆಲ್ಲ ತೆಗ್ದು ಏನ್ ಮಾಡಿದ್ರಿ, ಒಂದು ಬುಟ್ಟಿಗೆ ಹಾಕಿದ್ರಿ. ಇದೇ ರೀತಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಆರ್ಗಾನಿಸಮ್ಸ್ ಗಳನ್ನು ಕೂಡ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಆಲ್ ಆರ್ಗಾನಿಸಮ್ಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಗ್ರೂಪ್ಸ್, categories, unit or
ಟ್ಯಾಕ್ಸಾ. ವರ್ಡ್ ಅಲ್ಲಿ ಮಿಲಿಯನ್ಸ್ ಆಫ್ ಆರ್ಗಾನಿಸಮ್ಸ್ ಗಳಿದೆ ಅಲ್ವಾ, ಅದರಲ್ಲಿ ನಾವು ಒಂದೊಂದೇ ಆರ್ಗಾನಿಸಮ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀವಿ ಅಂದ್ರೆ ಎಷ್ಟು ವರ್ಷ ಆದ್ರೂ ಮುಗಿಯೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆರ್ಗಾನಿಸಮ್ಸ್ ಗಳನ್ನ ಗ್ರೂಪ್ಸ್ ಗಳಾಗಿ ಡಿವೈಡ್ ಮಾಡ್ಕೊಂತಾರೆ. ಸೊ ಅವಾಗ ಗ್ರೂಪ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋದ್ರೆ ಬೇಗನೂ ಕೂಡ ಸ್ಟಡಿ ಮಾಡ್ಬೋದು, ಹಾಗೆ ಸ್ಟಡಿ ಮಾಡೋದಕ್ಕೆ ಕೂಡ ಈಸಿ ಆಗತ್ತೆ. ಟ್ಯಾಕ್ಸಾ ಸೈಂಟಿಫಿಕ್ ಟರ್ಮ್ ಫಾರ್ ಕೆಟಗರೀಸ್. ಕೆಟಗರೀಸ್ ಅಥವಾ ಗ್ರೂಪ್ಸ್ ನ ಸೈಂಟಿಫಿಕ್ ಆಗಿ ಟ್ಯಾಕ್ಸಾ ಅಂತ ಹೇಳಿ ಕರೀತಾರೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಟ್ಯಾಕ್ಸಾ ಅಂದ್ರೆ ನೆಕ್ಸ್ಟ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಟ್ಯಾಕ್ಸಾ ಅಂದ್ರೆ ಏನಿಲ್ಲ, ಕ್ಯಾಟಗರೀಸ್ ಅಥವಾ ಗ್ರೂಪ್ಸ್ ಗಳನ್ನೇ ಸೈಂಟಿಫಿಕ್ ಆಗಿ ಟ್ಯಾಕ್ಸಾ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಟ್ಯಾಕ್ಸಾನಮಿ. Based on characteristics of all living organisms can be divided into different taxa. This process is called taxonomy. Taxonomy ಅಂದ್ರೆ ತುಂಬಾ ಸಿಂಪಲ್. ಲಿವಿಂಗ್ ಆರ್ಗಾನಿಸಮ್ಸ್ ಗಳಿರುತ್ತೆ ಅಲ್ವಾ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅದರ ಆಧಾರದ ಮೇಲೆ ಆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಡಿಫ್ರೆಂಟ್ ಗ್ರೂಪ್ಸ್ ಅಥವಾ ಕ್ಯಾಟಗರೀಸ್ ಗಳಾಗಿ ಡಿವೈಡ್ ಮಾಡ್ತಾರೆ. ಗ್ರೂಪ್ಸ್ ಅಥವಾ ಕ್ಯಾಟಗರೀಸ್ ನ ಸೈಂಟಿಫಿಕ್ ಆಗಿ ಏನಂತ ಕರೀತಾರೆ? ಟ್ಯಾಕ್ಸಾ. ಸೊ ಈ ಒಂದು ಪ್ರೋಸೆಸ್ ನ ನಾವು ಟ್ಯಾಕ್ಸಾನಮಿ ಅಂತ ಹೇಳಿ ಕರಿತೀವಿ. ಸೊ ಟ್ಯಾಕ್ಸಾನಮಿ ಅಂದ್ರೆ ಏನು? ಲಿವಿಂಗ್ ಆರ್ಗಾನಿಸಮ್ಸ್ ಗಳನ್ನ ಡಿಫ್ರೆಂಟ್ ಗ್ರೂಪ್ಸ್ ಅಥವಾ ಟ್ಯಾಕ್ಸಾಗಳಾಗಿ ಡಿವೈಡ್ ಅಥವಾ ಕ್ಲಾಸಿಫೈ ಮಾಡೋ ಅಂತ ಪ್ರೋಸೆಸ್ನೇ ನಾವು ಟ್ಯಾಕ್ಸಾನಮಿ ಅಂತ ಹೇಳಿ ಕರಿತೀವಿ. ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಹಾಗೆ ನಾಮನ್ಕ್ಲೇಚರ್ ಇದಿಷ್ಟು ಕೂಡ ಟ್ಯಾಕ್ಸಾನಮಿಗೆ ಬೇಕಾಗಿರುವಂತ ಬೇಸಿಕ್ ಪ್ರೋಸೆಸ್ಗಳಾಗಿದೆ. ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಆರ್ಗನೈಸೇಷನ್ ಅಥವಾ ಅರೇಂಜ್ಮೆಂಟ್ ಮಾಡ್ತಾರೆ. ಅದನ್ನೇ ನಾವು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳಿ ಕರಿತೀವಿ. ಹೈರಾರ್ಕಿ ಅಂತ ಹೇಳಿದ್ರೆ ಅರೇಂಜ್ಮೆಂಟ್ ಅಥವಾ ಆರ್ಗನೈಸೇಷನ್ ಅಂತ. ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಹಾಗೆ ಕಿಂಗ್ಡಮ್ ಬರುತ್ತೆ. ಇಲ್ಲಿ ಸ್ಪೀಶೀಸ್ ಆಗಿರ್ಬೋದು, ಜೀನಸ್, ಫ್ಯಾಮಿಲಿ, ಆರ್ಡರ್ ಇದೆಲ್ಲ ಏನಾಗಿರುತ್ತೆ ಅಂದ್ರೆ ಆರ್ಗಾನಿಸಮ್ಸ್ ಗಳ ಗ್ರೂಪ್ ಆಗಿರುತ್ತೆ. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಕೂಡ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಸೇಮ್ ಇರುತ್ತೆ, ಬಟ್ ಆದ್ರೆ ಸ್ಮಾಲ್ ಚೇಂಜಸ್ ಇದೆ. ಅದೇನು ಅಂದ್ರೆ ಫೈಲಮ್ ಇರೋ ಜಾಗದಲ್ಲಿ ಏನಾಗಿರುತ್ತೆ ಅಂದ್ರೆ ಡಿವಿಷನ್ ಇರುತ್ತೆ. ಸೊ ಅಲ್ಲಿ ಫೈಲಮ್ ಅಂತ ಕರಿತೀವಿ, ಇಲ್ಲಿ ಡಿವಿಷನ್ ಅಂತ ಹೇಳಿ ಕರಿತೀವಿ. ಟ್ಯಾಕ್ಸಾನಮಿಕ್ ಹೈರಾರ್ಕಿನ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಶಾರ್ಟ್ ಕಟ್ ಇದೆ. ಕೀಪ್ ಪಾಂಡ್ ಕ್ಲೀನ್ ಆರ್ ಫ್ರಾಗ್ ಗೆಟ್ ಸಿಕ್. ಈ ಲೈನ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಕಂಪ್ಲೀಟ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ನಿಮ್ಗೆ ನೆನ್ಪಲ್ಲಿರುತ್ತೆ. ಕೀಪ್ ವರ್ಡ್ ಏನಿದೆ ಇದರಲ್ಲಿ ಫಸ್ಟ್ ವರ್ಡ್ ಕೆ ಇದೆ ಅಲ್ವಾ, ಅದು ಕಿಂಗ್ಡಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಕೆ ಫಾರ್ ಕಿಂಗ್ಡಮ್ ಅಂತ ನೆನ್ಪಿಟ್ಕೋಬೇಕು ನೀವು. ಹಾಗೆ ನೆಕ್ಸ್ಟ್ ಪಾಂಡ್ ಇದೆ ಅಲ್ವಾ, ಅದರಲ್ಲಿ ಫಸ್ಟ್ ಲೆಟರ್ ಪಿ ಏನಿದೆ ಅದು ಫೈಲಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಪಿ ಫಾರ್ ಫೈಲಮ್. ಹಾಗೆ ಕ್ಲೀನ್ ಅಲ್ಲಿ ಸಿ ಫಾರ್ ಕ್ಲಾಸ್. ಆರ್ ವರ್ಡ್ ಏನಿದೆ ಅದರಲ್ಲಿ ಓ ಫಾರ್ ಆರ್ಡರ್. ಫ್ರಾಕ್ಸ್ ವರ್ಡ್ ಅಲ್ಲಿ ಎಫ್ ಫಾರ್ ಫ್ಯಾಮಿಲಿ. ಹಾಗೆ ಗೆಟ್ ಏನಿದೆ ಅದರಲ್ಲಿ ಜಿ ಫಾರ್ ಜೀನಸ್. ಸಿಕ್ ವರ್ಡ್ ಅಲ್ಲಿ ಫಸ್ಟ್ ವರ್ಡ್ ಎಸ್ ಏನಿದೆ ಎಸ್ ಫಾರ್ ಸ್ಪೀಶೀಸ್. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಕಂಪ್ಲೀಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ನಿಮ್ಗೆ ನೆನ್ಪಿರತ್ತೆ. ಈಗ ಫಸ್ಟ್ ಸ್ಪೀಶೀಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಪೀಶೀಸ್ ಅಂದ್ರೆ ಏನು ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾವ ಆರ್ಗಾನಿಸಮ್ಸ್ಗಳು ನೋಡೋದಕ್ಕೆ ಒಂದೇ ತರ ಇರತ್ತೆ, ಸಿಮಿಲರ್ ಆಗಿರತ್ತೆ, ಅಂತ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಗ್ರೂಪ್ ಮಾಡ್ತಾರೆ. ಆ ಒಂದು ಗ್ರೂಪ್ನೇ ನಾವೇನಂತ ಕರಿತೀವಿ? ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್. ಇಲ್ಲಿ ಫಂಡಮೆಂಟಲ್ ಸಿಮಿಲಾರಿಟೀಸ್ ಅಂತ ಹೇಳಿದ್ರೆ ಮಾರ್ಫಾಲಜಿಕಲಿ ಸೇಮ್ ಅಂತ ಹೇಳ್ಬೋದು, ಅಥವಾ ನೋಡೋದಕ್ಕೆ ಒಂದೇ ರೀತಿಯಾದ ಅಪಿಯರೆನ್ಸ್ ಇರುವಂತ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ? ಒಂದು ಗ್ರೂಪ್ ಮಾಡ್ತಾರೆ. ಅದನ್ನೇ ನಾವು ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯೂಮನ್ ಬೀಯಿಂಗ್ಸ್ ನ ಕನ್ಸಿಡರ್ ಮಾಡಿದ್ರೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಸೇಮ್ ಇರುತ್ತೆ. ಎಲ್ಲರಿಗೂ 2 ಕೈ ಇರುತ್ತೆ ಅಲ್ವಾ, 2 ಕಾಲಿರುತ್ತೆ, ಆಮೇಲೆ ಹೇರ್ಸ್ ಇರುತ್ತೆ, ಕಣ್ಣು, ಮೂಗು, ಬಾಯಿ. ಸೊ ಮಾರ್ಫಾಲಜಿಕಲ್ ಅಪಿಯರೆನ್ಸ್ ಏನಾಗಿರುತ್ತೆ ಎಲ್ಲಾ ಹ್ಯೂಮನ್ ಬೀಯಿಂಗ್ಸ್ ಸೇಮ್ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ವರ್ಡ್ ಅಲ್ಲಿ ಎಷ್ಟು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ ಅಷ್ಟು ಹ್ಯೂಮನ್ ಬೀಯಿಂಗ್ಸ್ ಗಳನ್ನ ಸೇರಿಸಿ ನಾವು ಒಂದು ಗ್ರೂಪ್ ಮಾಡ್ಬೋದು. ಆ ಗ್ರೂಪ್ ನ ಸ್ಪೀಶೀಸ್ ಅಂತ ಹೇಳಿ ಕರಿಬಹುದು. ಈ ಸ್ಪೀಶೀಸ್ಗೆ ಒಂದು ಹೆಸರಿದೆ. ಹ್ಯೂಮನ್ ಬೀಯಿಂಗ್ಸ್ ನ ಒಂದು ಸ್ಪೀಶೀಸ್ಗೆ ಹೋಮೋಸೆಪಿಯನ್ಸ್ ಅಂತ ಹೇಳಿ ಕರೀತಾರೆ. ಹ್ಯೂಮನ್ ಬೀಯಿಂಗ್ಸ್ ಸ್ಪೀಶೀಸ್ ನ ಹೋಮೋಸೆಪಿಯನ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಅದರಲ್ಲಿ ಹೋಮೋ ಬಂದು ಜೀನಸ್ ನೇಮ್, ಸೆಫಿಯನ್ಸ್ ಏನಿದೆ ಇದು ಸ್ಪೀಶೀಸ್ ನೇಮ್. ನಾವು ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ ಸ್ಟಡಿ ಮಾಡಿದ್ವಿ ಅಲ್ವಾ, ಸೈಂಟಿಫಿಕ್ ನೇಮ್ಗೆ 2 ಕಾಂಪೋನೆಂಟ್ಸ್ ಇರುತ್ತೆ ಅಂತ. ಸೊ ಇದು ಜೀನಸ್ ನೇಮ್. ಹಾಗೆ ಸೆಪಿಯನ್ಸ್ ಏನಿದೆ ಇದು ಸ್ಪೀಶೀಸ್ ನೇಮ್. ಬೇರೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಂದ್ರೆ ಪ್ಯಾಂಥೇರಾ ಲಿಯೋ ಹಾಗೆ ಪ್ಯಾಂಥೇರಾ ಟೈಗ್ರಿಸ್ ಬರುತ್ತೆ. ಇಲ್ಲಿ ಲಿಯೋ ಮತ್ತೆ ಟೈಗ್ರಿಸ್ ಏನಿದೆ ಇದು ಸ್ಪೀಶೀಸ್ ನೇಮ್. ಲಿಯೋ ಅಂದ್ರೆ ಲಯನ್ ಅಂತ, ಟೈಗ್ರಿಸ್ ಅಂದ್ರೆ ಟೈಗರ್ ಅಂತ.
ಈ ಪಿಕ್ಚರ್ ಅಲ್ಲಿ ನೀವು ಸ್ಪೀಶೀಸ್ಗೆ ಎಕ್ಸಾಂಪಲ್ ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ ಲಯನ್ ಪಿಕ್ಚರ್ ಇದೆ. ಲಯನ್ಸ್ ಗಳು ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ ಅಲ್ವಾ ಮಾರ್ಫಾಲಜಿಕಲಿ. ನೋಡಿ, ಈ ಲಯನ್ ಆಗಿರ್ಬೋದು, ಹಾಗೆ ಈ ಲಯನ್ ಎರಡು ಕೂಡ ನೋಡೋದಕ್ಕೆ ಒಂದೇ ರೀತಿ ಇದೆ. ಸೊ ಅದರಿಂದ ಒಂದೇ ರೀತಿ ಇರೋ ಲಯನ್ಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗ್ರೂಪ್ ಮಾಡ್ತಾರೆ. ಆ ಗ್ರೂಪಿಗೆ ಏನ್ ಹೆಸರಿಡ್ತಾರೆ? ಸ್ಪೀಶೀಸ್. ಇದೇ ರೀತಿ ನಂಬರ್ ಆಫ್ ಟೈಗರ್ ಗಳನ್ನ ಸೇರಿಸಿ ಏನ್ ಮಾಡ್ತೀವಿ, ಅದನ್ನ ಒಂದು ಗ್ರೂಪ್ ಮಾಡ್ತೀವಿ, ಅದೊಂದು ಸ್ಪೀಶೀಸ್ ಆಯ್ತು. ಸ್ಪೀಶೀಸ್ ಅಂದ್ರೆ ತುಂಬಾ ಸಿಂಪಲ್, ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದೇ ರೀತಿ ಇರೋಂತ ಅನಿಮಲ್ಸ್ ಗಳನ್ನೆಲ್ಲ ಸೇರಿಸಿ ಗ್ರೂಪ್ ಮಾಡ್ತಾರೆ, ಅದೇ ಸ್ಪೀಶೀಸ್ ಅಷ್ಟೇ. ನೆಕ್ಸ್ಟ್ ಜೀನಸ್, ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಜೀನಸ್ ಅಂತ ಹೇಳಿದ್ರೆ ಇವಾಗ ಸ್ಪೀಶೀಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ. ಸ್ಪೀಶೀಸ್ ಅಂದ್ರೆ ಏನು? ಒಂದೇ ತರ ಇರೋ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಸೇರಿಸಿ ಗ್ರೂಪ್ ಗಳಾಗಿ ಮಾಡ್ತಾರೆ. ಲಯನ್ ಗ್ರೂಪ್ ಆಗಿರ್ಬೋದು, ಹಾಗೆ ಟೈಗರ್ ಗ್ರೂಪ್, ಇದನ್ನ ನಾವು ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಜೀನಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಈ ಸ್ಪೀಶೀಸ್ ಗಳ ಮಧ್ಯ ಮತ್ತೆ ಏನಾದ್ರೂ ಸಿಮಿಲಾರಿಟೀಸ್ ಗಳಿದ್ಯಾ ಅಂತ ನೋಡ್ತಾರೆ. ಸಿಮಿಲಾರಿಟೀಸ್ ಗಳಿದ್ರೆ ಇದನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಗ್ರೂಪ್ ಮಾಡ್ತಾರೆ. ಇದನ್ನ ನಾವೇನಂತ ಕರಿತೀವಿ? ಜೀನಸ್ ಅಂತ ಹೇಳಿ ಕರಿತೀವಿ. ಜೀನಸ್ ಸ್ಪೀಶೀಸ್ ಗಳಿಂದ ಫಾರ್ಮೇಶನ್ ಆಗಿರುತ್ತೆ. ಯಾವ ಸ್ಪೀಶೀಸ್ ಗಳ ಮಧ್ಯ ಕಾಮನ್ ಕ್ಯಾರೆಕ್ಟರ್ಸ್ ಅಥವಾ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡ್ತಾರೆ. ಅದನ್ನೇ ನಾವು ಜೀನಸ್ ಅಂತ ಹೇಳಿ ಕರಿತೀವಿ. ಜೀನಸ್ಸಿಗೆ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ಜೀನಸ್ ಪ್ಯಾಂಥೆರಾ ಹಾಗೆ ಜೀನಸ್ ಫೆಲೀಸ್. ಇಲ್ಲಿ ನೀವು ಪ್ಯಾಂಥೆರಾ ಜೀನಸ್ ನ ಅಬ್ಸರ್ವ್ ಮಾಡಿ. ಪ್ಯಾಂಥೆರಾ ಜೀನಸ್ ಏನಾಗಿದೆ ಅಂದ್ರೆ ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಪಾರ್ಡಸ್ ಹಾಗೆ ಪ್ಯಾಂಥೆರಾ ಟೈಗ್ರಿಸ್. ಇಲ್ಲಿ ಲಿಯೋ, ಪಾರ್ಡಸ್ ಮತ್ತೆ ಟೈಗ್ರಿಸ್ ಅನ್ನೋದು ಸ್ಪೀಶೀಸ್ ನೇಮ್. ಈ ರೀತಿಯಾಗಿ ಡಿಫ್ರೆಂಟ್ ಸ್ಪೀಶೀಸ್ ಇಂದ ಪ್ಯಾಂಥೆರಾ ಜೀನಸ್ ಫಾರ್ಮೇಶನ್ ಆಗಿದೆ ಅಲ್ವಾ. ಯಾವ್ಯಾವ ಸ್ಪೀಶೀಸ್ ಇಂದ ಫಾರ್ಮೇಶನ್ ಆಗಿದೆ? ಲಯನ್, ಲೆಪಾರ್ಡ್ ಹಾಗೆ ಟೈಗರ್. ಈ ರೀತಿಯಾದ ಡಿಫ್ರೆಂಟ್ ಸ್ಪೀಶೀಸ್ಗಳು ಸೇರಿ ಪ್ಯಾಂಥೆರಾ ಜೀನಸ್ ನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಹಾಗೆ ಫೆಲ್ಲಿಸ್ ಕೂಡ ಒಂದು ಜೀನಸ್. ಫೆಲ್ಲಿಸ್ ಏನಾಗಿರುತ್ತೆ ಅಂದ್ರೆ ಡಿಫ್ರೆಂಟ್ ಕ್ಯಾಟ್ ಸ್ಪೀಶೀಸ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಡಿಫ್ರೆಂಟ್ ಕ್ಯಾಟ್ ಸ್ಪೀಶೀಸ್ ಗಳು ಸೇರ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಫೆಲ್ಲಿಸ್ ಜೀನಸ್ ನ ಫಾರ್ಮೇಶನ್ ಮಾಡ್ಕೊಡುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಜೀನಸ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ ಡಿಫ್ರೆಂಟ್ ಸ್ಪೀಶೀಸ್ ಗಳಿದೆ. ಯಾವ್ಯಾವ ಸ್ಪೀಶೀಸ್ ಇದೆ ಅಂತ ನೋಡೋದಾದ್ರೆ ಲಯನ್ ಸ್ಪೀಶೀಸ್ ಇದೆ, ಇದು ಪ್ಯಾಂಥರ್ ಸ್ಪೀಶೀಸ್ ಇದೆ, ಹಾಗೆ ಟೈಗರ್ ಸ್ಪೀಶೀಸ್ ಇದೆ. ಈ ಮೂರು ಸ್ಪೀಶೀಸ್ ಗಳು ಸೇರ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಜೀನಸ್ ಪ್ಯಾಂಥೆರಾನ ಫಾರ್ಮೇಶನ್ ಮಾಡಿಕೊಡುತ್ತೆ. ಹಾಗೆ ನೀವಿಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, ಲಯನ್, ಪ್ಯಾಂಥರ್ ಮತ್ತೆ ಟೈಗರ್ ನ ಸೇರಿಸಿ ಜೀನಸ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಕ್ರೊಕೊಡೈಲ್ ನ ಆಡ್ ಮಾಡಿಲ್ಲ ಅಥವಾ ಬರ್ಡ್ಸ್ ನ ಯಾಕೆ ಆಡ್ ಮಾಡಿಲ್ಲ? ರೀಸನ್ ಏನು ಅಂದ್ರೆ ಸಿಮಿಲಾರಿಟೀಸ್ ಇರೋಂತ ಸ್ಪೀಶೀಸ್ ಗಳನ್ನ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಜೀನಸ್ ಅಂತ ಒಂದು ಗ್ರೂಪ್ ನ ಮಾಡ್ತಾರೆ. ಓಕೆ, ಈ ಆರ್ಗಾನಿಸಮ್ಸ್ ಗಳ ಮಧ್ಯ ಏನೋ ಸಿಮಿಲಾರಿಟೀಸ್ ಇದೆ, ಆದ್ರಿಂದ ಇದನ್ನೆಲ್ಲ ಜೀನಸ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ನೆಕ್ಸ್ಟ್ ಫ್ಯಾಮಿಲಿ, ಗ್ರೂಪ್ ಆಫ್ ರಿಲೇಟೆಡ್ ಜನರಾ. ಅಂದ್ರೆ ಇವಾಗ ಜೀನಸ್ ಅಂದ್ರೆ ನಮ್ಗೆ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಹೀಗೆ ಜೀನಸ್ ಗಳಿದೆ ಅಂತ ಅನ್ಕೊಳ್ಳಿ, ಡಿಫ್ರೆಂಟ್ ಜೀನಸ್. ಈ ಜೀನಸ್ ಗಳಲ್ಲಿ ಅಗೈನ್ ಯಾವ ಜೀನಸ್ ಗಳ ಮಧ್ಯ ಸಿಮಿಲಾರಿಟೀಸ್ ಇರುತ್ತೆ, ಯಾವ ಜೀನಸ್ ಗಳು ಕ್ಲೋಸ್ಲಿ ರಿಲೇಟ್ ಅನ್ಸುತ್ತೆ ಅಂತ ಜೀನಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಅಗೈನ್ ಗ್ರೂಪ್ ಮಾಡ್ತಾರೆ. ಆ ಗ್ರೂಪ್ ನ ನಾವು ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಫಿಲಿಡಿ ಮತ್ತೆ ಕೆನೆಡಿ ಬರುತ್ತೆ. ಫಿಲಿಡಿ ಫ್ಯಾಮಿಲಿ ಏನಾಗಿರುತ್ತೆ ಅಂದ್ರೆ ಜೀನಸ್ ಪ್ಯಾಂಥೆರಾ ಮತ್ತೆ ಜೀನಸ್ ಫೆಲಿಸ್ ಇದೆರಡೂ ಸೇರ್ಕೊಂಡು ಜೀನಸ್ ಫೆಲಿಡಿನ ಫಾರ್ಮೇಶನ್ ಮಾಡಿಕೊಟ್ಟಿರುತ್ತೆ. ಫ್ಯಾಮಿಲಿ ಕೆನೆಡಿಯಲ್ಲಿ ಡಾಗ್, ವೂಲ್ಫ್, ಫಾಕ್ಸ್ ಈ ರೀತಿಯಾದ ಅನಿಮಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈ ಪಿಕ್ಚರ್ ಅಲ್ಲಿ ನೀವು ಫ್ಯಾಮಿಲಿ ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ನೋಡಿ, ಇಲ್ಲಿ ಜೀನಸ್ ಗಳು ಪ್ರೆಸೆಂಟ್ ಇದೆ. ಈ ರೀತಿಯಾಗಿ ಡಿಫ್ರೆಂಟ್ ಜೀನಸ್ ಗಳು ಸೇರ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಫ್ಯಾಮಿಲಿನ ಫಾರ್ಮೇಶನ್ ಮಾಡಿಕೊಡುತ್ತೆ. ಈ ಕಡೆ ಜೀನಸ್ ಪ್ಯಾಂಥೆರಾ ಇದೆ, ಹಾಗೆ ಈ ಕಡೆ ಜೀನಸ್ ಫೆಲಿಸ್ ಇದೆ. ಎರಡು ಸೇರ್ಕೊಂಡು ಏನ್ ಮಾಡಿದೆ ಫ್ಯಾಮಿಲಿ ಫೆಲಿಡಿನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಫ್ಯಾಮಿಲಿ ಫೆಲಿಡಿ ಒಳಗಡೆ ಲಯನ್, ಟೈಗರ್, ಪ್ಯಾಂಥರ್ ಹಾಗೆ ಕ್ಯಾಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಆರ್ಡರ್. Family which exhibit few similar characters are grouped as order. Again different families ಗಳಿರುತ್ತೆ ಅಲ್ವಾ, ಆ ಫ್ಯಾಮಿಲೀಸ್ ಗಳಲ್ಲಿ ಯಾವ ಫ್ಯಾಮಿಲೀಸ್ ಗಳು ಸಿಮಿಲರ್ ಕ್ಯಾರೆಕ್ಟರ್ಸ್ ಗಳನ್ನ ತೋರಿಸುತ್ತೆ ಅಂತ ಫ್ಯಾಮಿಲೀಸ್ ಗಳನ್ನ ಗ್ರೂಪ್ ಮಾಡಿ ಏನ್ ಮಾಡಿದ್ದಾರೆ, ಆರ್ಡರ್ ಅಂತ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ನ ನೋಡೋದಾದ್ರೆ ಕಾರ್ನಿವೋರಾ ಹಾಗೆ ಪ್ರಿಮ್ಯಾಟಾ. ಕಾರ್ನಿವೋರಾದಲ್ಲಿ ಯಾವ್ಯಾವ ಫ್ಯಾಮಿಲೀಸ್ಗಳು ಬರುತ್ತೆ ಅಂದ್ರೆ ಫ್ಯಾಮಿಲಿ ಫೆಲಿಡೆ ಹಾಗೆ ಫ್ಯಾಮಿಲಿ ಕೆನಿಡೆ ಬರುತ್ತೆ. ಫ್ಯಾಮಿಲಿ ಫೆಲಿಡೆ ಅಂತ ಹೇಳಿದ್ರೆ ಲಯನ್, ಟೈಗರ್, ಪ್ಯಾಂಥರ್ ಹಾಗೆ ಕ್ಯಾಟ್ಸ್ ಎಲ್ಲ ಇರುತ್ತೆ ಅಲ್ವಾ. ಹಾಗೆ ಫ್ಯಾಮಿಲಿ ಕೆನಿಡೆ ಅಂತ ಹೇಳಿದ್ರೆ ಇದರಲ್ಲಿ ಡಾಗ್ಸ್ ಆಗಿರ್ಬೋದು, ಫಾಕ್ಸ್ ಮತ್ತೆ ವೂಲ್ಫ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಎರಡು ಫ್ಯಾಮಿಲಿಗಳು ಸೇರ್ಕೊಂಡು ಫ್ಯಾಮಿಲಿ
ಕಾರ್ನಿವೋರಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಅದರ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಪ್ರಿಮ್ಯಾಟ, ಇದರಲ್ಲಿ ಮಂಕಿ, ಗೋರಿಲ್ಲಾ ಹಾಗೆ ಗಿಬ್ಬಾನ್ ಇನ್ಕ್ಲೂಡ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಆರ್ಡರ್ ಹೇಗೆ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಡಿಫ್ರೆಂಟ್ ಫ್ಯಾಮಿಲೀಸ್ಗಳು ಸೇರ್ಕೊಂಡು ಏನ್ ಮಾಡುತ್ತೆ, ಆರ್ಡರ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಫ್ಯಾಮಿಲಿ ಡಿಫ್ರೆಂಟ್ ಆಗಿದ್ರು ಕೂಡ ಏನಾಗಿರುತ್ತೆ, ಇದೆರಡರ ಮಧ್ಯ ಸಿಮಿಲರ್ ಕ್ಯಾರೆಕ್ಟರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆದ್ರಿಂದ ಇದೆರಡನ್ನು ಸೇರಿಸಿ ಒಂದು ಆರ್ಡರ್ ಅಂತ ಗ್ರೂಪ್ ಮಾಡ್ತಾರೆ. ಇಲ್ಲಿ ಫ್ಯಾಮಿಲಿ ಫೆಲಿಡೆ ಮತ್ತೆ ಫ್ಯಾಮಿಲಿ ಕೆನಿಡೆ ಎರಡೂ ಸೇರ್ಕೊಂಡು ಆರ್ಡರ್ ಕಾರ್ನಿವೋರಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಕ್ಲಾಸ್, ರಿಲೇಟೆಡ್ ಆರ್ಡರ್ಸ್ಗಳು ಸೇರ್ಕೊಂಡು ಕ್ಲಾಸ್ನ ಫಾರ್ಮೇಶನ್ ಮಾಡಿಕೊಡುತ್ತೆ. ಎಕ್ಸಾಂಪಲ್ಸ್ಗಳನ್ನ ನೋಡೋದಾದ್ರೆ ಕ್ಲಾಸ್ ಮೆಮಲಿಯಾ ಹಾಗೆ ಕ್ಲಾಸ್ ಏವ್ಸ್. ಆರ್ಡರ್ ಪ್ರಿಮೇಟಾ ಹಾಗೆ ಆರ್ಡರ್ ಕಾರ್ನಿವೋರಾ ಇದೆರಡೂ ಸೇರಿ ಕ್ಲಾಸ್ ಮೆಮಲಿಯಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇಲ್ಲಿ ಆರ್ಡರ್ ಪ್ರಿಮೇಟಾ ಅಂದ್ರೆ ಇದರಲ್ಲಿ ಯಾವ್ದ್ಯಾವ್ದು ಇನ್ಕ್ಲೂಡ್ ಆಗಿರುತ್ತೆ, ಮಂಕಿ, ಗಿಬ್ಬಾನ್ ಹಾಗೆ ಗೋರಿಲ್ಲಾ ಇದೆಲ್ಲ ಆರ್ಡರ್ ಪ್ರಿಮೇಟಾದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಆರ್ಡರ್ ಕಾರ್ನಿವೋರಾ ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಟ್ಸ್ ಆಗಿರ್ಬೋದು, ಲಯನ್, ಟೈಗರ್, ಡಾಗ್ ಇದೆಲ್ಲ ಆರ್ಡರ್ ಕಾರ್ನಿವೋರಾಗೆ ಬರುತ್ತೆ. ಈ ಎರಡು ಆರ್ಡರ್ಗಳು ಸೇರ್ಕೊಂಡು ಕ್ಲಾಸ್ ಮೆಮಲಿಯಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಈ ಪಿಕ್ಚರಲ್ಲಿ ನೀವು ಯಾವ ರೀತಿಯಾಗಿ ಕ್ಲಾಸ್ ಮೆಮಲಿಯಾ ಫಾರ್ಮೇಶನ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಡಿಫ್ರೆಂಟ್ ಆರ್ಡರ್ಸ್ಗಳು ಸೇರ್ಕೊಂಡು ಕ್ಲಾಸ್ ಮೆಮಲಿಯಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಯಾವ ಆರ್ಡರ್ಸ್ಗಳು ಸೇರ್ಕೊಂಡು ಕ್ಲಾಸ್ ಮೆಮಲಿಯಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ, ಆರ್ಡರ್ ಕಾರ್ನಿವೋರಾ ಹಾಗೆ ಆರ್ಡರ್ ಪ್ರಿಮ್ಯಾಟಾ. ಈ ಎರಡು ಆರ್ಡರ್ಸ್ಗಳಲ್ಲೂ ಇರೋ ಕಾಮನ್ ಕ್ಯಾರೆಕ್ಟರ್ ಯಾವುದು ಅಂದ್ರೆ ಮೆಮರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ಎಲ್ಲಾ ಆರ್ಗಾನಿಸಮ್ಸ್ಗಳಲ್ಲೂ ಮೆಮರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇರುತ್ತೆ. ಆದ್ರಿಂದ ಇದನ್ನೆಲ್ಲ ಕ್ಲಾಸ್ ಮೆಮಲಿಯಾ ಅಂತ ಹೇಳಿ ಗ್ರೂಪ್ ಮಾಡಿದ್ದಾರೆ. ನೆಕ್ಸ್ಟ್ ಫೈಲಮ್, ಕ್ಲಾಸಸ್ ವಿತ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಆರ್ ಗ್ರೂಪ್ಡ್ ಆಸ್ ಫೈಲಮ್. ಕ್ಲಾಸಸ್ ಅಂದ್ರೆ ನಿಮ್ಗೆ ಏನು ಅಂತ ಗೊತ್ತಾಯ್ತು. ಸೊ ಇವಾಗ ಡಿಫ್ರೆಂಟ್ ಗ್ರೂಪ್ ಆಫ್ ಕ್ಲಾಸಸ್ ಇರುತ್ತೆ ಅಲ್ವಾ, ಆ ಒಂದು ಗ್ರೂಪ್ಸ್ ಗಳಲ್ಲಿ ಯಾವ ಕ್ಲಾಸಸ್ ಗಳ ಮಧ್ಯೆ ಸಿಮಿಲಾರಿಟೀಸ್ ಇರುತ್ತೆ ಅಗೇನ್ ಆ ಕ್ಲಾಸಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ, ಗ್ರೂಪ್ ಮಾಡ್ತಾರೆ. ಆ ಗ್ರೂಪ್ ನ ನಾವೇನಂತ ಕರಿತೀವಿ, ಫೈಲಮ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಫೈಲಮ್ ಕಾರ್ಡೆಟಾ, ಕ್ಲಾಸ್ ಫಿಶಸ್, ಕ್ಲಾಸ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಹಾಗೆ ಮ್ಯಾಮಲಿಯಾ ಇದಿಷ್ಟು ಕ್ಲಾಸಸ್ಗಳು ಸೇರ್ಕೊಂಡು ಫೈಲಮ್ ಕಾರ್ಡೆಟಾನ ಫಾರ್ಮೇಶನ್ ಮಾಡಿಕೊಟ್ಟಿದೆ. ಇದಿಷ್ಟು ಕ್ಲಾಸಸ್ಗಳಲ್ಲೂ ಕಾಮನ್ ಕ್ಯಾರೆಕ್ಟರ್ ಏನು ಅಂದ್ರೆ ನೋಟೋಕಾರ್ಡ್ ಪ್ರೆಸೆಂಟ್ ಇರುತ್ತೆ. ಸೊ ನೋಟೋಕಾರ್ಡ್ ಇರೋದ್ರಿಂದ ಇದಿಷ್ಟು ಕ್ಲಾಸಸ್ಗಳನ್ನು ಸೇರಿಸಿ ಫೈಲಮ್ ಕಾರ್ಡೆಟಾ ಅಂತ ಹೇಳಿ ಒಂದು ಗ್ರೂಪ್ ಮಾಡಿದ್ದಾರೆ. ನೆಕ್ಸ್ಟ್ ಕಿಂಗ್ಡಮ್, ಆಲ್ ಕಿಂಗ್ಡಮ್ ಬಿಲಾಂಗಿಂಗ್ ಟು ವೇರಿಯಸ್ ಫೈಲಮ್ ಆರ್ ಅಸೈನ್ಡ್ ಟು ಹೈಯೆಸ್ಟ್ ಕ್ಯಾಟಗರಿ ಕಾಲ್ಡ್ ಕಿಂಗ್ಡಮ್ ಅನಿಮಾಲಿಯಾ. ಈಗ ನಿಮಗೆ ಫೈಲಮ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಡಿಫ್ರೆಂಟ್ ಫೈಲಮ್ಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ನ ಕಿಂಗ್ಡಮ್ ಅಂತ ಹೇಳಿ ಕರೀತಾರೆ. ಅನಿಮಲ್ಸ್ ಗಳ ಗ್ರೂಪ್ ಆಗಿದ್ರೆ ಅದನ್ನ ಕಿಂಗ್ಡಮ್ ಅನಿಮಾಲಿಯಾ ಅಂತ ಹೇಳಿ ಕರೀತಾರೆ. ಪ್ಲಾಂಟ್ಸ್ ಗಳ ಗ್ರೂಪ್ ಆಗಿದ್ರೆ ಅದನ್ನ ಕಿಂಗ್ಡಮ್ ಪ್ಲಾಂಟೇ ಅಂತ ಹೇಳಿ ಕರೀತಾರೆ. ಇವಾಗ ಫೈನಲ್ ಆಗಿ ಟ್ಯಾಕ್ಸಾನಮಿಕ್ ಹೈರಾರ್ಕಿನ ಹಾಗೆ ಶಾರ್ಟ್ ಆಗಿ ತಿಳ್ಕೊಳ್ಳೋಣ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿಯಲ್ಲಿ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಹಾಗೆ ಕಿಂಗ್ಡಮ್ ಬರುತ್ತೆ. ಸ್ಪೀಶೀಸ್ ಅಂತ ಹೇಳಿದ್ರೆ ಸೇಮ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇರುವಂತ ಅನಿಮಲ್ಸ್ ಗಳನ್ನೆಲ್ಲ ಸೇರಿಸಿ ಏನ್ ಮಾಡ್ತಾರೆ, ಒಂದು ಗ್ರೂಪ್ ಮಾಡ್ತಾರೆ. ಅದನ್ನ ನಾವು ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಸ್ಪೀಶೀಸ್ ಗಳನ್ನ ಅಗೇನ್ ಗ್ರೂಪ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ, ಜೀನಸ್ ಅಂತ ಹೇಳಿ ಕರಿತೀವಿ. ಅಗೇನ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಜೀನಸ್ ಗಳನ್ನ ಗ್ರೂಪ್ ಮಾಡ್ತಾರೆ. ಅದನ್ನ ನಾವು ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಫ್ಯಾಮಿಲೀಸ್ ಗಳನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡ್ತಾರೆ. ಅದನ್ನ ಆರ್ಡರ್ ಅಂತ ಹೇಳಿ ಕರಿತೀವಿ. ಹಾಗೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಆರ್ಡರ್ಸ್ ಗಳನ್ನ ಒಂದು ಗ್ರೂಪ್ ಮಾಡ್ತಾರೆ. ಅದನ್ನ ನಾವು ಕ್ಲಾಸ್ ಅಂತ ಹೇಳಿ ಕರಿತೀವಿ. ಹಾಗೆ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಕ್ಲಾಸ್ ಗಳನ್ನೆಲ್ಲ ಗ್ರೂಪ್ ಮಾಡಿ ಫೈಲಮ್ ಮಾಡ್ತಾರೆ. ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತ ಫೈಲಮ್ಸ್ ಗಳನ್ನೆಲ್ಲ ಗ್ರೂಪ್ ಮಾಡಿ ಕಿಂಗ್ಡಮ್ ಮಾಡ್ತಾರೆ. ಅದು ಅನಿಮಲ್ಸ್ ಗಳ ಗ್ರೂಪ್ ಆಗಿದ್ರೆ ಅನಿಮಲ್ ಕಿಂಗ್ಡಮ್ ಆಗಿರುತ್ತೆ. ಪ್ಲಾಂಟ್ಸ್ ಗಳ ಗ್ರೂಪ್ ಆಗಿದ್ರೆ ಪ್ಲಾಂಟ್ ಕಿಂಗ್ಡಮ್ ಆಗಿರುತ್ತೆ.